ಸೊ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ, ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ದೂರುದಾರನೊಬ್ಬ ಅನಾಮಿಕ ಬಂದು ದೂರು ಕೊಟ್ಟ ನಂತರ 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿತ್ತು. ಅದರ ಪೈಕಿ 12ರಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. 13 ಪ್ರಕರಣಗಳ ಪೈಕಿ 13 ಪಾಯಿಂಟ್ ಪೈಕಿ 12ರಲ್ಲಿ ಶೂನ್ಯ ಸಂಪಾದನೆ. ಆ 6ನೇ ಪಾಯಿಂಟಲ್ಲಿ ಏನೋ ಒಂದು ಮೂಳೆಗಳು ಸಿಕ್ತು ಅನ್ನೋದು ಬಿಟ್ಟರೆ ನಿರೀಕ್ಷೆ ಮಾಡಿದ್ದ ಸಾಕ್ಷ್ಯ ಅಸ್ಥಿಪಂಜರ ಏನೂ ಕೂಡ ಸಿಗಲಿಲ್ಲ. ಹೀಗಾಗಿ ಅನಾಮಿಕ ದೂರುದಾರನ ಮೇಲೆ ಈಗ ಅನುಮಾನ ಮೂಡ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ಹುಡುಕಾಟಕ್ಕೆ SIT ತೀರ್ಮಾನ ತಗೊಂಡಿದೆ. ಮಾಡಲೇಬೇಕು 13 ಪಾಯಿಂಟ್, ಅದು ಮಾಡ್ತೀವಿ. ಈಗ ಆತ ಒಂದು ವೇಳೆ ಏನಾದರೂ ಇನ್ನಷ್ಟು ಪಾಯಿಂಟ್ಗಳನ್ನ ನಾನು ಗುರುತಿಸ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಬಹುತೇಕ. ಯಾಕೆಂದರೆ ಈಗ ಈ ಪ್ರಕರಣ ಆದಮೇಲೆ ಇನ್ನೆರಡು ಕೇಸು ಆ್ಯಡಪ್ ಆಗಿದೆ SIT ಅವರಿಗೆ, ಅದರದ್ದು ಎನ್ಕ್ವೈರಿ ಆಗಬೇಕು. ಆ ಜಯಂತ್ ಕೊಟ್ಟಿರೋ ದೂರಿನಲ್ಲೂ ಕೂಡ ಒಂದು ಪಾಯಿಂಟ ಓಪನ್ ಮಾಡಬೇಕು, ಉತ್ಖನನ ಮಾಡಬೇಕು. ಹಾಗಾಗಿ ಏನು ತೀರ್ಮಾನ ತಗೋತಾರೆ ಅಂತ ನೋಡಬೇಕು. ಬಟ್ ಈತ ಹೇಳ್ತಿರೋ ಪ್ರಕಾರ 13ನೇ ಪಾಯಿಂಟಲ್ಲಿ ಸುಮಾರು ಶವಗಳನ್ನ ನಾನು ಹೂತಿದ್ದೀನಿ ಅಂತ. ಆ್ಯಕ್ಚುಲಿ 8, 9ರಲ್ಲೂ ಅದನ್ನೇ ಹೇಳಿದ್ದ, ಏನೂ ಸಿಗಲಿಲ್ಲ. ಈಗ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು. ಜೊತೆಗೆ ಅಲ್ಲೇನೋ 13ನೇ ಪಾಯಿಂಟಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಬೇರೆ ಇದೆ. ಆ ಟ್ರಾನ್ಸ್ಫಾರ್ಮರ್ನ ತೆಗಿತಾರಾ ಅಥವಾ ಅದ್ರ ಸುತ್ತ ಹುಡುಕ್ತಾರಾ, ಏನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಮೆಸ್ಕಾಮ್ ಅವ್ರ ಪರ್ಮಿಷನ್ ಬೇಕಾಗುತ್ತೆ ಟ್ರಾನ್ಸ್ಫಾರ್ಮರ್ ರಿಮೂವ್ ಮಾಡೋದಕ್ಕೆ. ಬಟ್ ಇವತ್ತು ಆ್ಯಸ್ ಯೂಶ್ವಲ್ AC ಸ್ಟೆಲಾ ವರ್ಗೀಸ್ ಸೇರಿದಂತೆ SP ದಯಾಮ್ ಸೇರಿದಂತೆ ಎಲ್ಲರ ಸಮ್ಮುಖದಲ್ಲಿ ದೂರುದಾರನನ್ನು ಕರ್ಕೊಂಬಂದು 13ನೇ ಪಾಯಿಂಟ್ ಉತ್ಖನನ ಕಾರ್ಯ ಇವತ್ತು ನಡೆಯುತ್ತೆ ಪ್ರಮುಖವಾಗಿ. ಸೊ ಹಾಗಾಗಿ 13ಕ್ಕೆ ಮುಗಿಸ್ತಾರಾ ಅಥವಾ ಮುಂದುವರಿಸ್ತಾರಾ ಅಂತಕ್ಕಂಥ ಪ್ರಶ್ನೆ ಇದೆ.